ನಮಸ್ಕಾರ ಎಲ್ಲರಿಗೂ ರುಚಿ ವಿಲ್ಲಾಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ರುಚಿ ವಿಲ್ಲಾದಲ್ಲಿ ಸಮ್ಮರ್ ಸ್ಪೆಷಲ್ ಒಂದು ರಿಫ್ರೆಶಿಂಗ್ ಡ್ರಿಂಕ್ನ ಮಾಡ್ತಾ ಇದ್ದೀವಿ. ಸಮ್ಮರ್ ಬಂತು, ಮಕ್ಕಳಿಗೂ ಹಾಲಿಡೇ ಸ್ಟಾರ್ಟ್ ಆಗಿದೆ. ಮಧ್ಯಾಹ್ನ ಟೈಮು ಬಿಸಿಲಿಗೆ ಮಕ್ಕಳೆಲ್ಲರೂ ಕೂಲ್ ಡ್ರಿಂಕ್ಸ್ ಬೇಕು, ಐಸ್ ಕ್ರೀಮ್ ಬೇಕು ಅಂತ ಕೇಳ್ತಾರೆ. ಹೊರಗಡೆ ಅದು ಇದು ಕುಡಿಸಿ ಹೆಲ್ತನ್ನ ಹಾಳು ಮಾಡ್ಕೊಳ್ಳೋ ಬದಲು ಮನೇಲೇ ಈ ರೀತಿ ಕರ್ಬೂಜ ಹಣ್ಣಿನಿಂದ ಒಂದು ರಿಫ್ರೆಶಿಂಗ್ ಡ್ರಿಂಕ್ನ ಮಾಡಿಕೊಟ್ರೆ ಆರೋಗ್ಯಕ್ಕೂ ಒಳ್ಳೆಯದು, ಅವರಿಗೂ ಖುಷಿಯಾಗಿರುತ್ತೆ. ಈ ರಿಫ್ರೆಶಿಂಗ್ ಡ್ರಿಂಕ್ ಮಾಡೋದು ತುಂಬ ಈಸಿ. ಮೊದಲು 1/2 ಲೀಟರ್ ಹಾಲನ್ನ ಒಂದು ಬೌಲಲ್ಲಿ ಕಾಯೋದಕ್ಕೆ ಅಂತ ಇಡಿ. ಈ ಹಾಲು ಕಾಯೋಷ್ಟರೊಳಗಡೆ ನಾವು ಕಸ್ಟರ್ಡ್ ಪೌಡರ್ ಮಿಕ್ಸರ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಲಿಗೆ 1 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ನ ಹಾಕಿ ಸ್ವಲ್ಪನೂ ಲಂಪ್ಸ್ ಇಲ್ಲದ ಹಾಗೆ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಈ ರೀತಿಯಾಗಿ ಕಸ್ಟರ್ಡ್ ಮಿಲ್ಕ್ನ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಇಲ್ಲಿ ಹಾಲು ಚೆನ್ನಾಗಿ ಕಾದಿದೆ. ಕಾದಿರೋ ಅಂಥ ಹಾಲಿಗೆ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಅಂಥ ಕಸ್ಟರ್ಡ್ ಮಿಲ್ಕ್ನ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ತಿರುಗಿಸ್ಕೋತಾ ಇರಬೇಕು. ಈ ಕಸ್ಟರ್ಡ್ ಮಿಲ್ಕ್ನ ಆ್ಯಡ್ ಮಾಡಬೇಕಾದ್ರೆ ಗ್ಯಾಸ್ ಲೋ ಫ್ಲೇಮಲ್ಲಿರಬೇಕು. ಕಸ್ಟರ್ಡ್ ಮಿಲ್ಕ್ನ ಆ್ಯಡ್ ಮಾಡಿ 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಥಿಕ್ ಕನ್ಸಿಸ್ಟೆನ್ಸಿ ಬರುತ್ತೆ. ಆವಾಗ ಗ್ಯಾಸ್ನ ಆಫ್ ಮಾಡಿ ಕಂಪ್ಲೀಟಾಗಿ 1 ಅವರ್ ಕೂಲ್ ಆಗೋದಕ್ಕೆ ಬಿಡಿ. ಈಗ ರೆಡಿಯಾಗಿರೋ ಅಂಥ ಕಸ್ಟರ್ಡ್ ಮಿಲ್ಕು ಕೂಲ್ ಆಗೋಷ್ಟರಲ್ಲಿ ನಾವು ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡು ಮಧ್ಯ ಕಟ್ ಮಾಡಿ ಮಧ್ಯದಲ್ಲಿರೋ ಹತ್ತಿರಳನ್ನು ತೆಗೆದು ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಈ ಕಟ್ ಮಾಡ್ಕೊಂಡಿರೋಂಥ ಸ್ಮಾಲ್ ಕರ್ಬೂಜ ಹಣ್ಣಿನ ಪೀಸ್ನ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ಇದ್ರ ಜೊತೆಗೆ ನಾನು 2 ಏಲಕ್ಕಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಸ್ವೀಟ್ನೆಸ್ಗೆ ನಾನು ಇಲ್ಲಿ ಬೆಲ್ಲದ ಸಿರಪ್ನ ಬಳಸ್ತಾ ಇದ್ದೀನಿ. ಬೇಕಿದ್ರೆ ಶುಗರ್ ಕೂಡ ಬಳಸ್ಬೋದು. ಇಷ್ಟನ್ನು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಂಡು ಮುಂಚೆನೇ ರೆಡಿ ಮಾಡಿಟ್ಕೊಂಡಿರೋ ಅಂಥ ಕಸ್ಟರ್ಡ್ ಮಿಲ್ಕ್ಗೆ ರುಬ್ಬಿಟ್ಕೊಂಡಿರೋ ಅಂಥ ಮಿಶ್ರಣನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮುಂಚೆನೇ ನಾನು ಒಂದು ದೊಡ್ಡ ಸ್ಪೂನಲ್ಲಿ ಸಬ್ಜಾ ಬೀಜನ ನೆನೆಸಿಟ್ಟಿದ್ದೆ, ಅದನ್ನು ಸಹ ನಾನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 4 ಅವರ್ಸ್ ಫ್ರಿಜ್ಜಲ್ಲಿಟ್ಟು ಕೂಲ್ ಮಾಡಿದ್ರೆ ಸಮ್ಮರ್ ಸ್ಪೆಷಲ್ ಕರ್ಬೂಜ ಹಣ್ಣಿನ ರಿಫ್ರೆಶಿಂಗ್ ಡ್ರಿಂಕ್ ರೆಡಿ ಆಗುತ್ತೆ. ಟಾಪಿಂಗ್ಸ್ಗೆ ಯಾವುದಾದ್ರೂ ನಟ್ಸ್ನ ಯೂಸ್ ಮಾಡಿ ಮಧ್ಯಾಹ್ನದ ಹೊತ್ತು ಮಕ್ಕಳಿಗೆ, ದೊಡ್ಡೋರಿಗೆ ತಂಪಾಗಿ ಏನಾದರೂ ಬೇಕು ಅಂದಾಗ ಕೊಟ್ಟಾಗ ಅವರಿಗೂ ರಿಫ್ರೆಶಿಂಗ್ ಆಗಿರುತ್ತೆ. ಮಕ್ಕಳಿಗೆ ಹೊರಗಡೆ ಕೆಮಿಕಲ್ಸ್ ಯೂಸ್ ಮಾಡಿರೋ ಅಂಥ ಕೂಲ್ ಡ್ರಿಂಕ್ಸ್ನ ಕೊಡೋ ಬದಲು ಮನೇಲಿ ಈ ರೀತಿ ಹೆಲ್ದಿಯಾದಂಥ ಡ್ರಿಂಕ್ನ ಮಾಡಿಕೊಡಿ. ನಿಮ್ಮೆಲ್ಲರಿಗೂ ಈ ಡ್ರಿಂಕ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.